ಮಾನ್ವಿತಾ ಮೇಡಮ್ ಆಗ್ಲೇ ಒಂದ್ ಚೆನ್ನಾಗಿ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಹೌದು, ನಾನು ತುಂಬಾ ಸಾಫ್ಟ್ ಪರ್ಸನ್. ಬಟ್ ಮಾನ್ವಿತಾ ಮೇಡಮ್ ಏನ್ ಗೊತ್ತಾ, ನನ್ನ ಜೀವನದ ಇಂಟರ್ವಲ್ ಮೇಲೆ ಬಂದ್ರು. ಸ್ಟಾರ್ಟಿಂಗ್ ನಾನ್ ಬೇರೆ, ಅದೆಲ್ಲ ಆಮೇಲೆ. ನನ್ಗೆ ಅಷ್ಟು ಈ ಬ್ರೇಕಪ್ ಬಗ್ಗೆ ಗೊತ್ತಿಲ್ಲ. ಬಿಕಾಸ್ ಲವ್ ಅಲ್ಲಿ ನಾನು ಎಲ್ಲಾ ರೂಲ್ಸು ಬ್ರೇಕ್ ಮಾಡಿ ಮದುವೆ ಆದವನು. 8 ಎದೆ ಮೇಲೆ ಹಾಕೊಂಡು ಜೈಲ್ ಹೊಡೆದವನು. ಅದ್ ಬೇಡ, ನಾನು ಅವಾಗ ಅದೇ ಅನ್ಕೊಂತಿದ್ದೆ. ಏನ್ ಅನ್ಕೊಂತಿದ್ದೆ ಅಂದ್ರೆ, ಬದುಕಲ್ಲಿ ಇವಳ ಕಟ್ಕೊಂಡ್ರೆ ಸಾಕಪ್ಪ ಅನ್ಕೊಂತಿದ್ದೆ. ಆಮೇಲೆ ಗೊತ್ತಾಗಿದ್ದು ಬದುಕ್ ಕಟ್ಕೊಂಡ್ರೆ ಸಾಕಪ್ಪ ಅಂತ. ಬದುಕೊಂದನ್ ಭದ್ರವಾಗಿ ಕಟ್ಕೊಂಡ್ರೆ ಯಾರನ್ ಬೇಕಾದ್ರೂ ಕಟ್ಕೊಬಹುದು. ಸೊ ಹಂಗಾಗಿ ಬದುಕ್ ಕಟ್ಕೊಳ್ಳಿ. ಇವತ್ತು ನಾನು ಅಲ್ಲಲ್ಲಿ ನೋಡ್ತಿರ್ತೀನಿ, ಕೆಲವು ಹುಡುಗಿರು ಹಿಂಗೇನೋ ಹಿಂಗ ಅಂತಿರ್ತಾರೆ. ಅದೇನೋ ಒಂದ್ ಸಿಂಪಲ್ ಆಗಿ ಅದು ಅನ್ಸ್ ಬರಲ್ಲ. ನಾನು ಇವ್ರ ಹಂಗ ಅಂದಾಗೆಲ್ಲ ಹಿಂಗ ಅಂತಿರಲ್ಲ, ಹಂಗ ಅಂದಾಗೆಲ್ಲ ಹಂಗ ಅನ್ನಿಸ್ತಿರುತ್ತೆ. ಅವ್ರು ಹಿಂಗ ಅನ್ಬೇಕಂದ್ರೆ ನಾವು ತಿಂಗಳು ಹಿಂಗ ಅಂತಿರ್ಬೇಕು ಅಂತ. ಇದು ಸಿಗಬೇಕು ಅಂದ್ರೆ ಇದು ಚೆನ್ನಾಗ್ ಮಾಡ್ಬೇಕು. ಆಮೇಲೆ ಒಂದು ಈ ಬ್ರೇಕಪ್ ಇದೇನ್ ಕೇಳ್ತೀವಲ್ಲ, ಬ್ಯಾಕಪ್ ಇಲ್ದೆ ಯಾರು ಬ್ರೇಕಪ್ ಮಾಡ್ಕೊಳಲ್ಲ ಚಿನ್ನ. ಫಸ್ಟ್ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ.